ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1577 ಪಾಯಿಂಟ್ಸ್ ಗೇನ್ ಆಗಿ 76,734 ಕ್ಲೋಸ್ ಆಗಿದೆ. ನಿಫ್ಟಿ 500 ಪಾಯಿಂಟ್ಸ್ ಗೇನ್ ಆಗಿ 23,328 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1377 ಪಾಯಿಂಟ್ಸ್ ಗೇನ್ ಆಗಿ 52,378 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಟ್ರೈಟ್ ಸೆಕೆಂಡ್ ಡೇ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಎಲ್ಲ ಇಂಡಿಸಿಸ್ ನೋಡ್ಕೊಂಡ್ರು ಅಬೌವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮಿಡ್ ಕ್ಯಾಪ್ಸು ಸೇರಿ ಮತ್ತೆ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಅಬೌವ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಓವರ್ ಆಲ್ ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದ್ರಿಂದನೇ ನಮ್ಮ ಪೋರ್ಟ್ಫೋಲಿಯೋಸ್ ಕೂಡ ಇವತ್ತು ತುಂಬಾ ಪಾಸಿಟಿವ್ ಆಗಿ ಕಾಣ್ತಾ ಇರೋದು. ಫ್ರೆಂಡ್ಸ್, ಇವಾಗ ಈ ಟ್ರಂಪ್ ಅವರು ಎಲ್ಲ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಹಾಕೋದನ್ನ ಯಾವಾಗ ಶುರು ಮಾಡಿದ್ರು ಹೇಳಿ? ಏಪ್ರಿಲ್ 2 ಆ ಟೈಮಲ್ಲಿ ಶುರು ಮಾಡಿದ್ರಲ್ಲ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲ ಕಂಟ್ರೀಸ್ ಮೇಲೂ ಟ್ಯಾರಿಫ್ ಹಾಕಿದ್ರಲ್ಲ, ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ ಎಷ್ಟು ಕರೆಕ್ಟ್ ಆಯಿತೋ ಅಷ್ಟೂ ರಿಕವರ್ ಆಗಿದೆ. ಇವತ್ತಿಗೆ ಬರೀ 2-3 ಸೆಷನ್ಸಲ್ಲೇ ನಮ್ಮ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಈ ಥರ ರಿಕವರ್ ಆಗಿರೋದು. ಮತ್ತು ಈ ಟ್ಯಾರಿಫ್ ಫಾಲಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಮ್ಮಿ ಫಾಲ್ ಆಗಿರೋ ಮಾರ್ಕೆಟ್ ಯಾವುದು ಅಂದರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟೇ. ಯಾಕಂದರೆ ಇವಾಗ US ಮಾರ್ಕೆಟ್ ನೋಡಿಕೊಂಡ್ರೆ ನಿಯರ್ಲಿ 12-15% ಫಾಲ್ ಆಗಿತ್ತು. ಮತ್ತು ಯುರೋಪಿಯನ್ ಮಾರ್ಕೆಟ್ಸ್ ನೋಡಿಕೊಂಡ್ರೂ ಅಬೌವ್ 10% ಫಾಲ್ ಆಗಿತ್ತು. ಮತ್ತು ಏಷ್ಯನ್ ಮಾರ್ಕೆಟ್ಸಲ್ಲಿ ಚೈನೀಸ್ ಮಾರ್ಕೆಟ್ ಆಗಲಿ, ಕೊರಿಯನ್ ಮಾರ್ಕೆಟ್ ಆಗಲಿ, ತೈವಾನ್ ಮಾರ್ಕೆಟ್ಸ್ ಆಗಲಿ, ಈ ಎಲ್ಲ ಮಾರ್ಕೆಟ್ಸ್ ನೋಡಿಕೊಂಡ್ರೂ ಅಬೌವ್ 10% ಫಾಲ್ ಆಗಿತ್ತು. ಆದರೆ ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ನಿಯರ್ಲಿ 5-6% ಮಾತ್ರನೇ ಫಾಲ್ ಆಗಿದ್ದು. ಇವಾಗ ಲಾಸ್ಟ್ 2-3 ಸೆಷನ್ಸಲ್ಲಿ ಏನು ಮಾರ್ಕೆಟ್ ಪಾಸಿಟಿವ್ ಆಗಿ ಟರ್ನ್ ಆಗಿದೆ, ಆ ಪಾಸಿಟಿವಿಟಿಯಿಂದ ಆ ಫಾಲ್ ಎಲ್ಲ ರಿಕವರ್ ಆಗಿದೆ. ಯಾಕಂದರೆ ಒಂದು ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಮಾರ್ಕೆಟ್ ವ್ಯಾಲ್ಯೂಷನ್ ಪ್ರಕಾರ ತುಂಬಾ ಬೆಟರ್ ಆಗಿದೆ. ಜೊತೆಗೆ ಲಾಸ್ಟ್ 6 ಮಂತ್ಸಿಂದನೂ ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ ಅಲ್ಲ, ಮಲ್ಟಿಪಲ್ ರೀಸನ್ಸಿಂದ. ಅದಕ್ಕೋಸ್ಕರ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗಿಂದ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ನಮ್ಮ ಮಾರ್ಕೆಟಲ್ಲೂ ಸಹ ಸ್ವಲ್ಪ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗ್ತಾ ಇದ್ದಾವೆ. ಈ ಓವರ್ ಆಲ್ ಎಲ್ಲ ರೀಸನ್ಸಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಇವಾಗ ಫ್ರೆಂಡ್ಸ್, ನಮ್ಮ ಮಾರ್ಕೆಟ್ ಯಾಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು? ಎಲ್ಲ ಇಂಡಿಸಿಸ್ ನೋಡ್ಕೊಂಡ್ರು ಅಬೌವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ಲ, ಇದಕ್ಕೆ ರೀಸನ್ಸ್ ಏನು ಅಂತ ಮಾತಾಡ್ಕೊಳ್ಳೋಣ. ಫಸ್ಟ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ನಿಯರ್ಲಿ 70 ಕಂಟ್ರೀಸ್ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರು. ಆ ರೆಸಿಪ್ರೋಕಲ್ ಟ್ಯಾರಿಫ್ನ 90 ಡೇಸ್ವರೆಗೂ ಪಾಸ್ ಮಾಡ್ತೀವಿ ಅಂತ ಯಾವಾಗ ಸ್ಟೇಟ್ಮೆಂಟ್ಸ್ ಬಂತೋ ಅವಾಗಿಂದ ನಮ್ಮ ಮಾರ್ಕೆಟ್ಸ್ ಎಲ್ಲ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು ಅಂತ ಲಾಸ್ಟ್ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತು ಈ ವೀಕೆಂಡ್ಸಲ್ಲಿ ನೋಡಿಕೊಂಡ್ರೆ ಗ್ಲೋಬಲ್ ಮಾರ್ಕೆಟ್ಸಿಂದ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗಿಲ್ಲ ನಮ್ಮ ಮಾರ್ಕೆಟ್ನ ಎಫೆಕ್ಟ್ ಮಾಡೋ ಥರ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಸಾಟರ್ಡೇ ಒಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ, ಇವಾಗ ಈ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಏನು ಬರ್ತವೆ US-ಗೆ, ಆ ಪ್ರಾಡಕ್ಟ್ಸ್ ಮೇಲೆ ಟೆಂಪರರಿಯಾಗಿ ಟ್ಯಾರಿಫ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಬಂದರು. ಎಕ್ಸಾಂಪಲ್, ಇವಾಗ ಸ್ಮಾರ್ಟ್ಫೋನ್ಸ್, ಕಂಪ್ಯೂಟರ್, ಲ್ಯಾಪ್ಟಾಪ್ಸ್ ಮತ್ತು ಇನ್ನು ಅದರ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಏನಿರ್ತವೆ, ಈ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಮೇಲೆ ಟೆಂಪರರಿಯಾಗಿ ಟ್ಯಾರಿಫ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಬಂದರು. ಇವಾಗ US-ಗೆ ಯಾವ ಕಂಟ್ರಿಯಿಂದ ಹೈಯೆಸ್ಟ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಬರ್ತವೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಚೈನಾಯಿಂದನೇ ಹೈಯೆಸ್ಟ್ ಪ್ರಾಡಕ್ಟ್ಸ್ ಬರೋದು. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಕೂಡ ಮಾಡಿದ್ರು. ಈ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಮೇಲೆ ಇವಾಗ ಟ್ಯಾರಿಫ್ ಪಾಸ್ ಮಾಡೋದಕ್ಕೆ ರೀಸನ್ ಏನಂದರೆ, ಇದೊಂದು ಸಪ್ರೇಟ್ ಕ್ಯಾಟಗರಿ. ಇವಾಗ ಏನು ಟ್ಯಾರಿಫ್ನ ಪಾಸ್ ಮಾಡಿದ್ದೀವಿ ಇದು ಜಸ್ಟ್ ಟೆಂಪರರಿ ಮಾತ್ರನೇ. ಕಮ್ಮಿಂಗ್ ಟೈಮಲ್ಲಿ ಇದನ್ನು ಸಪ್ರೇಟ್ ಬ್ರ್ಯಾಕೆಟಲ್ಲಿ ಟ್ಯಾರಿಫ್ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದಾದಮೇಲೆ ಫ್ರೆಂಡ್ಸ್, ಇವಾಗ US-ಗೆ ಯಾವ ಕಂಟ್ರಿಯಿಂದ ಹೈಯೆಸ್ಟ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಬರ್ತವೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಚೈನಾಯಿಂದನೇ ಹೈಯೆಸ್ಟ್ ಪ್ರಾಡಕ್ಟ್ಸ್ ಬರೋದು. ಇವಾಗ ಟೆಂಪರರಿ ಆಗಿ ಟ್ಯಾರಿಫ್ನ ಪಾಸ್ ಮಾಡಿದ್ರೂ ಸಹ ಚೈನೀಸ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಮೇಲೆ ಅಡಿಷ್ನಲ್ ಆಗಿ 20% ಟ್ಯಾರಿಫ್ ಇರುತ್ತೆ. ಈ ಥರ ಟ್ಯಾರಿಫ್ ಇರೋದ್ರಿಂದ ನಮ್ಮ ಇಂಡಿಯಾಗೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಯಾಕಂದರೆ ರೀಸೆಂಟಾಗೂ ಒಂದು ಸಲ ಮಾತಾಡ್ಕೊಂಡಿದ್ವಿ, ಇಂಡಿಯಾಯಿಂದ US-ಗೆ ಎಷ್ಟು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಹೋಗ್ತವೆ ಅಂದರೆ $12 million ವರ್ತ್ ಆಫ್ ಪ್ರಾಡಕ್ಟ್ಸ್ ಹೋಗ್ತವೆ. ಅದರಿಂದ ಸ್ವಲ್ಪ ಕಮ್ಮಿ ರೇಟ್ಸಲ್ಲೇ ನಮ್ಮ ಪ್ರಾಡಕ್ಟ್ಸ್ ಹೋಗ್ತಾ ಇರೋದ್ರಿಂದ ಕಾಂಪಿಟೇಟಿವ್ ಎಡ್ಜ್ ಅನ್ನೋದು ಇರುತ್ತೆ. ಅದರಿಂದ ಇದು ಪಾಸಿಟಿವ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಅದರಿಂದ ಇದು ನಮ್ಮ ಕಂಟ್ರಿಗೆ ಇದು ಪಾಸಿಟಿವ್ ಆಗುತ್ತೆ. ಇದೇ ರೀಸನಿಂದನೇ ಇವತ್ತು ನಮ್ಮ ಮಾರ್ಕೆಟಲ್ಲಿ EMS ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ, ಆಂಬರ್ ಎಂಟರ್ಪ್ರೈಸಸ್ 5% ಪಾಸಿಟಿವ್ ಆಗಿದೆ. ಡಿಕ್ಸಾನ್ ಟೆಕ್ನಾಲಜೀಸ್ 4%ವರೆಗೂ ಪಾಸಿಟಿವ್ ಆಗಿತ್ತು. PG ಎಲೆಕ್ಟ್ರೋಪ್ಲಾಸ್ಟ್, ಕೈನ್ಸ್ ಟೆಕ್ನಾಲಜೀಸ್, ಸಿರ್ಮಾ SGS, ಇಪ್ಯಾಕ್ ಡ್ಯೂರಬಲ್, ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತು ಫ್ರೆಂಡ್ಸ್, EMS ಸೆಕ್ಟರ್ ರಿಲೇಟೆಡ್ ಆಗಿ ನನಗೆ ಎಲ್ಲಿ ಆಪರ್ಚುನಿಟಿ ಕಾಣ್ತಾ ಇದೆ ಅಂತ ಶನಿವಾರ ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೆ. ಒಂದ್ಸಲ EMS ಕಂಪನಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು, ಎಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ ಅಂತ ನೋಡಬೇಕು ಅಂದರೆ ಆ ವಿಡಿಯೋನ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಎಂಡ್ ಕಾರ್ಡಲ್ಲೂ ಸಹ ಆ ವಿಡಿಯೋ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ನೆಕ್ಸ್ಟ್ ಅದಾದಮೇಲೆ ಇವತ್ತಿನ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ.
ಏನಂತ ಅಂದರೆ ಇವಾಗ ಇಂಡಿಯಾ ಯು ಎಸ್ ಮಧ್ಯ ಈ ಬಯಲಾಟ್ರಲ್ ಅಗ್ರಿಮೆಂಟ್ ನಡೀತಾ ಇದೆ, ಇದು ಈ ವಾರದಲ್ಲಿ ಕಂಪ್ಲೀಟಾಗಿ ಅಪ್ಡೇಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ಫ್ರೆಂಡ್ಸ್, ಇವಾಗ ಈ ಏನೇ ಅಗ್ರಿಮೆಂಟ್ ಬಂದ್ರೂ ಯು ಎಸ್ಗೆ ತುಂಬಾ ಪಾಸಿಟಿವ್ ಆಗೋ ಥರನೇ ಇರುತ್ತೆ. ನಮ್ಮ ಇಂಡಿಯಾಗೆ ಮೇಜರಾಗಿ ಏನು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಏನು ಬರಲ್ಲ ಇದರಲ್ಲಿ. ನೋಡೋಣ, ಇದ್ರ ಬಗ್ಗೆ ನಾಳೆ ಮಾತಾಡ್ಕೊಳ್ಳೋಣ. ಯಾವ ಥರ ನನ್ನ ಒಪಿನಿಯನ್ ಇದೆ ಅಂತ ನಾಳೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಟ್ಯಾರಿಫಿಂದ ಏನೋ 2 ಡೇಸ್ ಮಾರ್ಕೆಟ್ ಪಾಸಿಟಿವ್ ಇದೆ. ನೆಕ್ಸ್ಟು ಪಾಸಿಟಿವ್ ಆಗಿ ಇರಬೇಕಾ ಬೇಡವಾ ಅಂತ ಏನು ಡಿಸೈಡ್ ಮಾಡುತ್ತೆ ಅಂದರೆ Q4 ರಿಸಲ್ಟ್ಸ್ ಡಿಸೈಡ್ ಮಾಡುತ್ತೆ. ಇವತ್ತಿಂದನೇ Q4 ರಿಸಲ್ಟ್ಸ್ ಸ್ಟಾರ್ಟ್ ಆಗೋಗಿದೆ. ನಾಳೆಯಿಂದ ತುಂಬಾ ದೊಡ್ಡ ಕಂಪನೀಸ್ ರಿಸಲ್ಟ್ಸ್ ಎಲ್ಲ ಬರ್ತವೆ. ನೋಡೋಣ ಈ ರಿಸಲ್ಟ್ಸ್ ಎಲ್ಲ ಯಾವ ಥರ ಬರ್ತವೆ ಅಂತ. ನೆಕ್ಸ್ಟ್ FIDI ಡೇಟಾ ನೋಡಿಕೊಂಡ್ರೆ ಫ್ರೆಂಡ್ಸ್, ಇವತ್ತು FIS ನೋಡಿಕೊಂಡ್ರೆ ನಿಯರ್ಲಿ 6,000 ಕೋಟಿ ನಮ್ಮ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ. ನೋಡಬೇಕು ಹಿಂದಿನ ತಿಂಗಳ ಥರನೇ ಇವಾಗೂ ಸಹ ಬೈ ಸೈಡ್ಗೆ ಬರ್ತಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಆಟೋ ಇಂಡೆಕ್ಸ್ ನೋಡಿದ್ರ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಇವತ್ತು ಟಾಟಾ ಮೋಟರ್ಸ್ ಕಂಪನಿ ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ರೀಸೆಂಟಾಗಿ ಟ್ರಂಪ್ ಅವರು ಈ ಆಟೋ ಸೆಕ್ಟರ್ ಮೇಲೆ 25% ಟ್ಯಾರಿಫಿಂದ ಯಾವ್ಯಾವ ಕಂಪನೀಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವೋ ಆ ಕಂಪನೀಸ್ ಎಲ್ಲ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಸಂವರ್ಧನ ಮದರ್ಸನ್, ಸೋನಾ BLW, ಭಾರತ್ ಫೋರ್ಜ್, ಈ 3 ಕಂಪನೀಸ್ ಇವತ್ತು 6 to 9%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಈ ಆಟೋ ಟ್ಯಾರಿಫ್ ರಿಲೇಟೆಡ್ ಆಗಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಏನು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಫಸ್ಟ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಕಾಮನ್ ಆಗಿ ಎಲ್ಲ ಕಂಟ್ರೀಸ್ ಮೇಲೂ 25% ಆಟೋ ಟ್ಯಾರಿಫ್ ಹಾಕಿದ್ದಾರೆ. ಇವಾಗ ಅದಕ್ಕೋಸ್ಕರ ಏನು ಹೇಳಿದ್ದಾರೆ ಅಂದರೆ, ನಾನು ಈ ಕಾರ್ ಕಂಪನೀಸ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಇವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡ್ತೀನಿ. ಅದರಿಂದ ಯಾಕಂದರೆ ಈ ಕಂಪನೀಸ್ ಎಲ್ಲ US ಗೆ ಬಂದು US ಅಲ್ಲಿ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಡೊನಾಲ್ಡ್ ಟ್ರಂಪ್ ಅವರು ಈ ಆಟೋ ಟ್ಯಾರಿಫ್ನ ಪಾಸ್ ಮಾಡ್ತೀವಿ ಅಂತ ಎಲ್ಲೂ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ. ಅದಾದಮೇಲೆ ಇವಾಗ ಯಾವುದೇ ಕಾರ್ ಮೇಕರ್ಸ್ ಆದ್ರೂ ನಾವು US ಅಲ್ಲಿ ಬಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಅವ್ರಿಗೆ ಬೇಕಾಗಿರೋ ಥರನೇ ಅವ್ರ ಸ್ಟೇಟ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕಮಿಂಗ್ ಟೈಮಲ್ಲಿ ಈ ಎಲ್ಲ ಕಾರ್ ಮೇಕರ್ಸೂ US ಒಳಗಡೆ ಬಂದು ಅವ್ರ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಸ್ಟ್ರಾಂಗ್ ಒಪಿನಿಯನ್ನ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಬೇಕಾಗಿರೋ ಥರನೇ ಈ ಸ್ಟೇಟ್ಮೆಂಟ್ನ ಮಾಡಿರೋದು. ಫ್ರೆಂಡ್ಸ್, ಇವಾಗ ಫಸ್ಟ್ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಸ್ಟೇಟ್ಮೆಂಟ್ಸ್ ಮಾಡೋದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ, ಇವಾಗ ನಿಯರ್ಲಿ 30 to 60% US ಗೆ ಬರೋ ಕಾರ್ಸ್ ಎಲ್ಲ ಎಲ್ಲಿಂದ ಬರ್ತವೆ ಅಂತ ನೋಡಿಕೊಂಡ್ರೆ ಕ್ಯಾನಡಾ ಮತ್ತು ಮೆಕ್ಸಿಕೋಯಿಂದನೇ ಬರೋದು. ನೆಕ್ಸ್ಟ್ ಅದಾದಮೇಲೆ ಇವಾಗ US ಅಲ್ಲಿ ಸೆಲ್ ಮಾಡೋ ನಿಯರ್ಲಿ 30 to 40% ಕಾರ್ಸ್ ಎಲ್ಲ ಯಾವ ಸೇಲ್ ಆಗ್ತವೆ ಅಂತ ನೋಡಿಕೊಂಡ್ರೆ, ಒಂದು ಜನರಲ್ ಮೋಟರ್ಸ್, ಅದಾದಮೇಲೆ ಟೊಯಾಟಾ, ಈ 2 ಕಂಪನಿ ಕಾರ್ಸೇನೆ ನಿಯರ್ಲಿ 30 to 40% ಸೇಲ್ ಆಗೋದು US ಅಲ್ಲಿ. ಮತ್ತು ಈ ಎಲ್ಲ ಕಾರ್ಸ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ ಕ್ಯಾನಡಾ ಮತ್ತು ಮೆಕ್ಸಿಕೋ ಅಲ್ಲೇ ಈ ಕಾರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಅದಾದಮೇಲೆ ಈ ವೋಕ್ಸ್ ವ್ಯಾಗನ್ ಕಂಪನಿ ಕೇಳಿದಾರಲ್ಲ, ಈ ಕಂಪನಿ ಕಾರ್ಸನ್ನು ನಿಯರ್ಲಿ 60% ಕಾರ್ಸ್ ಎಲ್ಲ US ಅಲ್ಲೇ ಸೇಲ್ ಮಾಡ್ತಾರೆ. ಇದು ಅಷ್ಟೇ ಕ್ಯಾನಡಾ ಮತ್ತು ಮೆಕ್ಸಿಕೋ ರೀಜನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಓವರಾಲ್ ಇವಾಗ US ಗೆ ಬರೋ 60% ಆಫ್ ಕಾರ್ಸ್ ಎಲ್ಲ ಮೆಕ್ಸಿಕೋ ಮತ್ತು ಕ್ಯಾನಡಾದಲ್ಲೇ ಪ್ರೊಡಕ್ಷನ್ ಮಾಡೋದು. ಅದಕ್ಕೋಸ್ಕರ ಇವಾಗ ಈ ಥರ ಟ್ಯಾರಿಫ್ ಇರೋ ಕಾರಣದಿಂದ ಇವಾಗ ಡೊನಾಲ್ಡ್ ಟ್ರಂಪ್ ಅವರೇನೋ ಈ ಥರ ಸ್ಟೇಟ್ಮೆಂಟ್ಸ್ ಮಾಡಿದಾರಲ್ಲ, ಇವಾಗ ಇನ್ನೊಂದು ಥರ ಯೋಚನೆ ಮಾಡಿದ್ರೆ ಕಾರ್ಸ್ ಅಂದ್ರೇನೆ ಅದು ತುಂಬ ಕಾಸ್ಟ್ಲಿ ಮೆಟೀರಿಯಲ್ ಅಲ್ವಾ. ಪ್ರತಿಯೊಬ್ಬರೂ ಅಡಿಷ್ನಲ್ ಆಗಿ 25% ಎಕ್ಸ್ಟ್ರಾ ಕೊಟ್ಟು ಕಾರ್ನ ತಗೊಂಡ್ರೆ ಅದು US ಅಲ್ಲಿ ಇನ್ಫ್ಲೇಷನ್ ಅದು ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಮತ್ತು ಫ್ರೆಂಡ್ಸ್, ಇವಾಗ ಸಂವರ್ಧನ ಮದರ್ಸನ್ ಮತ್ತು ಸೋನಾ BLW ಈ 2 ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನಂದರೆ, ಇವಾಗ ಈ 2 ಕಂಪನೀಸ್ ಆಟೋ ಕಾಂಪೊನೆಂಟ್ ಮೇಕರ್ಸ್ ಅಲ್ವಾ, ಇವರು ಕಾಂಪೊನೆಂಟ್ಸ್ನ ತಯಾರಿ ಮಾಡಿ ಕ್ಯಾನಡಾ ಮತ್ತು ಮೆಕ್ಸಿಕೋಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಿಂದನೇ ಸೋನಾ BLW ಅವ್ರಿಗೆ ನೋಡಿಕೊಂಡ್ರೆ ನಿಯರ್ಲಿ 2% ಆಫ್ ರೆವಿನ್ಯೂಸ್ ಬರುತ್ತೆ. ಮತ್ತು ಸಂವರ್ಧನ ಮದರ್ಸನ್ಗೆ ನಿಯರ್ಲಿ 4% ಆಫ್ ರೆವಿನ್ಯೂಸ್ ಬರುತ್ತೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಇವತ್ತು ಟಾಟಾ ಮೋಟರ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಏನಕ್ಕಂದರೆ, ಒಂದು ಆಮ್ಕೆ ಗ್ಲೋಬಲ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಅದಾದಮೇಲೆ ಪ್ರೆಸೆಂಟ್ ಟಾರ್ಗೆಟ್ ಪ್ರೈಸ್ ನೋಡಿಕೊಂಡ್ರೆ ₹800 ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತು ಇವಾಗ ಈ ಟಾಟಾ ಮೋಟರ್ಸ್ ಕಂಪನಿ ಏನಿದೆ, ಇವ್ರಿಗಾದರೆ JLR ಬಿಸ್ನೆಸ್ ಏನಿದೆ, ಈ ಬಿಸ್ನೆಸ್ಸಿಂದನೇ
US ಇಂದ 23% ಆಫ್ ರೆವಿನ್ಯೂಸ್ ಬರುತ್ತೆ. ಮತ್ತೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಜಸ್ಟ್ ಸ್ವಲ್ಪ ಹೆವಿ ವಾಲ್ಯೂಮ್ ಬೈಯಿಂಗ್ ಇಂದ ಮಾತ್ರನೇ. ಜೊತೆಗೆ ಇವರು ಈ ಏಪ್ರಿಲ್ ಮಂತಲ್ಲಿ ಏನು ಶಿಪ್ಮೆಂಟ್ ಇದೆ ಆ ಶಿಪ್ಮೆಂಟ್ನ ಕೂಡ ಸ್ಟಾಪ್ ಮಾಡಿದೀವಿ ಅಂತ ರೀಸೆಂಟಾಗಿ ಒಂದ್ಸಲ ಸ್ಟೇಟ್ಮೆಂಟ್ ಮಾಡಿದ್ರು. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಆಟೋ ಸೆಕ್ಟರ್ ಬಗ್ಗೆ ಎಲ್ಲ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಅದಾದಮೇಲೆ ಈ ನಿಸಾನ್ ಕಂಪನಿ ಬಗ್ಗೆ ಕೇಳಿದಿರಲ್ಲ, ಇದು ಜಪಾನ್ಗೆ ಸೇರಿರೋ ಕಂಪನಿ. ಇವ್ರು ನೋಡ್ಕೊಂಡ್ರೆ ಒಂದು SUV ಮಾಡೆಲ್ ಇದೆ ರೋಗ್ ಅಂತ. ಆ ಮಾಡೆಲ್ಲೇನೆ US ಅಲ್ಲಿ ಟಾಪ್ ಸೆಲ್ಲಿಂಗ್ ಮಾಡೆಲ್ ಆಗಿದೆ. ಈ ಮಾಡೆಲಲ್ಲಿ 13,000 ಯೂನಿಟ್ಸ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದರೆ ಈ ಆಟೋ ಅನ್ಸರ್ಟನಿಟೀಸಿಂದ. ಮತ್ತು ಇದೇ ಟೈಮಲ್ಲೇ ನೋಡಿಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಮಾರ್ಚ್ ಮಂತ್ ಆಟೋ ಸೇಲ್ಸ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಇದರಲ್ಲಿ 2 ವೀಲರ್ ಸೇಲ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 11% ಇನ್ಕ್ರೀಸ್ ಆಗಿದೆ. ಮತ್ತು 3 ವೀಲರ್ ಸೇಲ್ಸ್ ನೋಡಿಕೊಂಡ್ರೆ 10% ಇನ್ಕ್ರೀಸ್ ಆಗಿದೆ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನೋಡಿಕೊಂಡ್ರೆ 3% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಓವರಾಲ್ ಇವತ್ತು ಆಟೋ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ನಾವಾಗಲೇ ಈ ಮಾರ್ಚ್ ಮಂತ್ ಸೇಲ್ಸ್ ಡೇಟಾ ಏನು ಮಾತಾಡ್ಕೊಂಡ್ವಿ, ಈ ಡೇಟಾ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಆದರೆ ಈ ರೀಸೆಂಟ್ ಟೈಮಲ್ಲಿ ಆಟೋ ಸೆಕ್ಟರ್ ಏನಿದೆ ಇದು ಕಂಪ್ಲೀಟ್ಲಿ ವೊಲಟೈಲ್ ಆಗಿದೆ. ಇವಾಗ ಈ ಸೆಕ್ಟರಲ್ಲಿ ಪಾಸಿಟಿವ್ಸ್ಗಿನ್ನ ನೆಗೆಟಿವ್ಸೇ ಜಾಸ್ತಿ ಕಾಣ್ತಾ ಇದೆ. ಇದ್ರ ಬಗ್ಗೆ ಈ ವೀಕೆಂಡಲ್ಲಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ ಅದಾನಿ ಗ್ರೀನ್ ಎನರ್ಜಿ ಈ ಕಂಪನಿ ಆದರೆ ಇವತ್ತು ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ Q4 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಈ ಡೇಟಾ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಡೇಟಾ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ಎನರ್ಜಿ ಸೇಲ್ಸ್ ನೋಡಿಕೊಂಡ್ರೆ 28% ಇನ್ಕ್ರೀಸ್ ಆಗಿದೆ. ಮತ್ತು ಆಪರೇಷನಲ್ ಕೆಪಾಸಿಟಿ ನೋಡಿಕೊಂಡ್ರೆ 30% ಗ್ರೋ ಆಗಿದೆ. ಅದಾದಮೇಲೆ ಲಾಸ್ಟ್ 5 ಇಯರ್ಸಲ್ಲಿ ನೋಡಿಕೊಂಡ್ರೆ 45% CAGR ಅಲ್ಲಿ ಗ್ರೋ ಆಗ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ತುಂಬ ಸ್ಟೇಟ್ಸಲ್ಲಿ ಹೊಸ ಪ್ರಾಜೆಕ್ಟ್ಸ್ನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಮೊದಲನೇದಾಗಿ 2710 ಮೆಗಾವಾಟ್ಸ್ ಸೋಲಾರ್ ಪ್ಲ್ಯಾಂಟ್ನ ಆಪರೇಷನ್ಸ್ಗೆ ತಂದಿದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದಮೇಲೆ ಗುಜರಾತಲ್ಲಿ 1460 ಮೆಗಾವಾಟ್ಸ್ ಒಂದು ಪ್ಲ್ಯಾಂಟ್ನ ಸ್ಟಾರ್ಟ್ ಮಾಡಿದ್ದಾರೆ. ರಾಜಸ್ಥಾನಲ್ಲಿ ಮಾಡಿದ್ದಾರೆ, ಆಂಧ್ರ ಪ್ರದೇಶಲ್ಲಿ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಅದ್ರ ಜೊತೆಗೆ ಇವತ್ತು ಮಾರ್ಕೆಟ್ ನೋಡ್ಕೊಂಡ್ರೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದ ಈ ಕಂಪನೀಸಲ್ಲೂ ಕೂಡ ಸ್ವಲ್ಪ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದ ಇವತ್ತು ಇಷ್ಟು ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಈ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ CLSA ಅವರು ಈ ಟೈರ್ ಕಂಪನೀಸ್ ಬಗ್ಗೆ ಅನಾಲಿಸಿಸ್ ಮಾಡಿ 40% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಯಾವ್ಯಾವ ಕಂಪನೀಸ್ ಕಮಿಂಗ್ ಟೈಮಲ್ಲಿ ಎಷ್ಟು ಗ್ರೋ ಆಗ್ತಾರೆ, ಇದಕ್ಕೆಲ್ಲ ಏನೇನು ರೀಸನ್ಸ್ ಇದ್ದಾವೆ ಅಂತ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ MRF ಈ ಕಂಪನಿಗಾದರೆ ಓವರ್ ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1,28,599 ರೂಪೀಸ್ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 14% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಅಪೋಲೋ ಟೈರ್ಸ್ ಈ ಕಂಪನಿಗಾದರೆ ಐ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 566 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ಫ್ರೈಡೇ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 38% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಮತ್ತು ಫೈನಲ್ ಆಗಿ C8 ಈ ಕಂಪನಿಗಾದರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,493 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತು ಫ್ರೈಡೇ ಕ್ಲೋಸಿಂಗಿಂದ 30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಫ್ರೆಂಡ್ಸ್, ಇವಾಗ ಈ CLSA ಅವರು ಈ ಟೈರ್ ಕಂಪನೀಸ್ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ನಮ್ಮ ಇಂಡಿಯನ್ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸೈಜ್ ನೋಡಿಕೊಂಡ್ರೆ $12 ಬಿಲಿಯನ್ ವರ್ತ್ ಇದೆ. ಇವಾಗ ಈ ಟೈರ್ ಮೇಕರ್ಸ್ ಏನಿದ್ದಾರೆ ಇವ್ರ ಮಾರ್ಜಿನ್ಸ್ ನೋಡಿಕೊಂಡ್ರೆ ತುಂಬಾ ಕಮ್ಮಿ ಇದೆ. ಈ ಕಮ್ಮಿಂಗ್ ಇಯರ್ಸಲ್ಲಿ ಈ ಮಾರ್ಜಿನ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಹೆಂಗೆ ಅಂದರೆ, ಒಂದು ಇವಾಗ ಪ್ರತಿಯೊಬ್ಬರೂ ಪ್ರೀಮಿಯಮೈಸೇಷನ್ ಕಡೆ ಟರ್ನ್ ಆಗ್ತಾ ಇದ್ದಾರೆ. ಅದರಿಂದ ಈ ಆಟೋ ಸೇಲ್ಸ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಈ ಟೈರ್ ಮ್ಯಾನುಫ್ಯಾಕ್ಚರರ್ಸ್ಗೆ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಈ ರಬ್ಬರ್ ಪ್ರೈಸ್ ಇನ್ನೂ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಕಮ್ಮಿ ಆಗುತ್ತೆ. ಅದರಿಂದ ಇದು ಕೂಡ ಇವ್ರಿಗೆ ಆಪರ್ಚುನಿಟಿನೇ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡಬೇಕು ನೆಕ್ಸ್ಟ್ 2-3 ಇಯರ್ಸ್ಗೆಲ್ಲ ಈ ಟೈರ್ ಮ್ಯಾನುಫ್ಯಾಕ್ಚರರ್ಸ್ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಇವಾಗ ಫ್ರೆಂಡ್ಸ್ ಇಲ್ಲೊಂದು ಡೇಟಾ ಅಪ್ಡೇಟ್ ಆಗಿದೆ ನೋಡಿ. ಇವಾಗ ಈ ಮಾರ್ಚ್ ಮಂತಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದರಲ್ಲೂ ಇವರು ಇನ್ನೂ ಡೀಟೇಲಾಗಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಈ ಟಾಪ್ ಮ್ಯೂಚುವಲ್ ಫಂಡ್ಸ್ ಏನಿದ್ದಾವೆ, ಈ ಟಾಪ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಲಾರ್ಜ್ ಕ್ಯಾಪ್ಸಲ್ಲಿ, ಮಿಡ್ ಕ್ಯಾಪ್ಸಲ್ಲಿ, ಸ್ಮಾಲ್ ಕ್ಯಾಪ್ಸಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಯಾವ್ಯಾವ ಕಂಪನೀಸಿಂದ ಎಕ್ಸಿಟ್ ಆಗಿದ್ದಾರೆ ಅಂತ ಕ್ಲಿಯರಾಗಿ ಅಪ್ಡೇಟ್ ಮಾಡಿದ್ದಾರೆ. ಈ ಇಮೇಜ್ನ ಕ್ಲಿಯರಾಗಿ ನೋಡಿ ಒಂದ್ಸಲ. ಲಾರ್ಜ್ ಕ್ಯಾಪ್ಸಲ್ಲಿ ನೋಡಿಕೊಂಡ್ರೆ 5 ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಒಂದು ಪವರ್ ಗ್ರಿಡ್ ಕಾರ್ಪೊರೇಷನ್, HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ONGC, TCS ಈ 5 ಕಂಪನೀಸಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಯಾವ ಕಂಪನೀಸಿಂದ ಸೆಲ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ NTPC, ಕೋಟಕ್ ಮಹೀಂದ್ರಾ, ಏರ್ಟೆಲ್, ಭಾರತ್ ಎಲೆಕ್ಟ್ರಾನಿಕ್ಸ್, ಆಕ್ಸಿಸ್ ಬ್ಯಾಂಕ್ ಇಷ್ಟು ಕಂಪನೀಸಿಂದ ಸೆಲ್ ಮಾಡಿದ್ದಾರೆ. ಇವಾಗ
ಅದೇ ಥರ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸು ನೋಡಿ, ಇದರಲ್ಲೂ ಅಷ್ಟೇ ತುಂಬ ಕಂಪನೀಸಲ್ಲಿ ಬೈ ಮಾಡಿದ್ದಾರೆ, ತುಂಬ ಕಂಪನೀಸಿಂದ ಕೂಡ ಎಕ್ಸಿಟ್ ಆಗಿದ್ದಾರೆ. ಫ್ರೆಂಡ್ಸ್, ಇವಾಗ ತುಂಬ ಕಂಪನೀಸ್ನ ಬೈ ಮಾಡಿದ್ರಲ್ಲ, ಅದೇ ಥರ ನೀವು ಯಾವುದಾದ್ರೂ ಕಂಪನೀಸ್ ಮಾರ್ಚ್ ಮಂತಲ್ಲಿ ಬೈ ಮಾಡಿದರೆ ಒಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಅದನ್ನ ಬೈ ಮಾಡಿರೋದಕ್ಕೆ ರೀಸನ್ಸ್ ಏನಿದೆ ಅಂತ ಕೂಡ ಒಂದ್ಸಲ ಮೆನ್ಷನ್ ಮಾಡಿ. ಮತ್ತೆ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನೆನ್ನೆ ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಅಲ್ಲ, ನಾನು ಸಹ ಇದೇ ಮ್ಯೂಚುವಲ್ ಫಂಡ್ ಹೌಸಸ್ ಈ ಮಂತ್ ಆನ್ ಮಂತ್ ಬೇಸಿಸಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ವಿಡಿಯೋ ಮಾಡಬೇಕಾಯಿತು. ಆದರೆ ಸ್ವಲ್ಪ ಲೇಟ್ ಆಗಿರೋ ಕಾರಣದಿಂದ ಆ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಈ ವೀಕೆಂಡಲ್ಲಿ ಆ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ಮತ್ತು ಆ ವಿಡಿಯೋದಲ್ಲಿ 4 ಟಾಪ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ದೀವಿ. ಈ ಮಾರ್ಚ್ ಮಂತಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ, ಯಾವ್ಯಾವ ಕಂಪನೀಸಲ್ಲಿ ಎಷ್ಟೆಷ್ಟು ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಈ ವೀಕೆಂಡಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್, ಪ್ರೀಮಿಯರ್ ಎನರ್ಜೀಸ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 4%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ, ಇವರು ಒಂದು ಜರ್ಮನ್ ಕಂಪನಿಯಾದ ರಾನೆಟೆಕ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದರೆ ಈ ಸೆಲ್ ಮ್ಯಾನುಫ್ಯಾಕ್ಚರಿಂಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಟಾಟಾ ಪವರ್. ಈ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಈ ಟಾಟಾ ಪವರ್ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಟಾಟಾ ಪವರ್ ರಿನ್ಯೂವಬಲ್ ಎನರ್ಜಿ. ಈ ಕಂಪನಿ ಒಂದು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ NTPC ಜೊತೆ. ಅದರಲ್ಲಿ 200 ಮೆಗಾವಾಟ್ಸ್ ಫರ್ಮ್ ಆ್ಯಂಡ್ ಡಿಸ್ಪೋಸಬಲ್ ರಿನ್ಯೂವಬಲ್ ಪ್ರಾಜೆಕ್ಟ್ಗೋಸ್ಕರ ಅಂತ ಹೇಳಿದ್ದಾರೆ. ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ, ಇವಾಗ NTPC ಅವ್ರಿಗೆ ಯಾವಾಗ ಪವರ್ ರಿಕ್ವೈರ್ಮೆಂಟ್ ಇರುತ್ತೋ ಆವಾಗ ಪವರ್ ಅನ್ನೋದು ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ಯಾವ ವೆದರ್ ಕಂಡೀಷನಲ್ಲಿ ಇದ್ದರೂ ಸಹ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಆ ಪವರ್ನ ಸ್ಟಡಿಯಾಗಿ ಇಟ್ಕೊಂಡಿರಬೇಕು. ಯಾವಾಗ ಪವರ್ ರಿಕ್ವೈರ್ಮೆಂಟ್ ಇರುತ್ತೋ ಆವಾಗ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ಒಂದೊಂದು ಟೈಮಲ್ಲಿ ಹೈ ವೋಲ್ಟೇಜಲ್ಲಿ ಪವರ್ನ ಸಪ್ಲೈ ಮಾಡ್ತಾರೆ. ಆ ಟೈಮಲ್ಲೂ ಸಹ ಆ ಪವರ್ಗೆ ಕಂಟ್ರೋಲರ್ಸ್ ಇರಬೇಕು, ಕಂಟ್ರೋಲ್ ಮಾಡೋ ಥರ ಅಂತ ಹೇಳಿದ್ದಾರೆ. ಮತ್ತು ಈ ಪ್ರಾಜೆಕ್ಟ್ ಏನಿದೆ, ಈ ಟೋಟಲ್ ಪ್ರಾಜೆಕ್ಟ್ ವರ್ತ್ ಬಂದು 4500 crores ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ 24 ಮಂತ್ಸಲ್ಲಿ ಇದು ಕಂಪ್ಲೀಟ್ ಆಗಬೇಕು ಅಂತ ಸಹ ಹೇಳಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇನ್ನು ಈ ಟಾಟಾ ಪವರ್ ಕಂಪನಿಗೆ ಇನ್ನು ಈ ಥರ ಪ್ರಾಜೆಕ್ಟ್ಸ್ ಎಷ್ಟು ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಸೆಷನಲ್ಲಿ ಒಂದು ಕ್ವಶನ್ನ ಕೇಳಿದ್ದಾರೆ. ಏನಂತ ಅಂದರೆ, ಇವಾಗ ಈ ಗ್ರೋ ಆ್ಯಪಲ್ಲಾಗಲಿ ಪ್ರತಿಯೊಂದು ಆ್ಯಪಲ್ಲೂ DDPI ಬಳಸ್ತೀವಲ್ಲ, ಈ DDPI ಯಾವ ಥರ ವರ್ಕ್ ಆಗುತ್ತೆ, ಇದು ಸೇಫಾ ಅಲ್ವಾ ಅಂತ ಒಂದು ಕ್ವಶನ್ನ ಕೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಇದನ್ನು ಮಾರ್ಕೆಟ್ ನ್ಯೂಸಲ್ಲಿ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಮಾರ್ಕೆಟಲ್ಲಿ ತುಂಬ ಜನ ಇನ್ವೆಸ್ಟರ್ಸ್ ಬಂದಿದ್ದಾರೆ. ಅದಕ್ಕೋಸ್ಕರ ಈ ಥರ ಡೌಟ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಫಸ್ಟ್, ಇವಾಗ ಈ DDPI ಅಂದರೆ ಡಿಮ್ಯಾಟ್ ಡೆಟ್ ಆ್ಯಂಡ್ ಪ್ಲೆಡ್ಜ್ ಇನ್ಸ್ಟ್ರೂಮೆಂಟ್ ಅಂತ. ಇವಾಗ ಇದನ್ನು ಯಾವ ಥರ ಬಳಸ್ತಾರೆ ಅಂತ ನೋಡಿಕೊಂಡ್ರೆ, ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಗ್ರೋ ಅಕೌಂಟ್ ಇದ್ದರೆ ಅದರಲ್ಲಿ ನಿಮ್ಮ ಹೋಲ್ಡಿಂಗ್ಸ್ ನೋಡಿಕೊಂಡ್ರೆ ಯಾವುದಾದ್ರೂ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಆ ಸ್ಟಾಕ್ಸ್ನ ಸೆಲ್ ಮಾಡಬೇಕು ಅಂತ ಇದ್ದರೆ ಕಾಮನ್ ಆಗಿ ಯಾವ ಪ್ರೊಸೆಸ್ನ ಯೂಸ್ ಮಾಡ್ತೀವಿ ಹೇಳಿ? ಮೊದಲು TPನ ಯೂಸ್ ಮಾಡ್ತೀವಿ. TPನ ಆದಮೇಲೆ OTP ಬರುತ್ತೆ. OTP ಬಂದಾದಮೇಲೆ ನಾವು ಸೆಲ್ ಮಾಡ್ತೀವಿ. ಇವಾಗ ಈ ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ಅದೇ DDPI ಆಕ್ಟಿವೇಶನ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಹೋಲ್ಡಿಂಗ್ಸಿಂದ ಸೆಲ್ ಬಟನ್ ಒತ್ತುತ್ತಿದ್ದಂಗೆ ಡೈರೆಕ್ಟಾಗಿ ಸೆಲ್ ಆಗುತ್ತೆ. ಯಾವುದೇ ಥರ OTPನ ಕೇಳಲ್ಲ, TPನ ಕೇಳಲ್ಲ. ಡೈರೆಕ್ಟಾಗಿ ಸೆಲ್ ಮಾಡೋದಕ್ಕೋಸ್ಕರನೇ ಈ DDPI ಹೊಸ ಫೀಚರ್ನ ತಂದಿರೋದು. ಈ DDPI ಏನಿದೆ ಇದು ಕಂಪ್ಲೀಟ್ಲಿ ಸೇಫ್ ಆಪ್ಷನ್ನೇ. ಇದರಲ್ಲಿ ಯಾವುದೇ ಥರ ರಿಸ್ಕ್ ಏನೂ ಇಲ್ಲ. ಮತ್ತು ಇವಾಗ ಆಟೋಮೆಟಿಕ್ಕಾಗಿ ಪ್ಲಡ್ಜ್ ಆಗೋದು, ಆಟೋಮೆಟಿಕ್ಕಾಗಿ ಸೆಲ್ ಆಗೋದು ಆ ಥರ ಏನೂ ನಡೆಯಲ್ಲ. ಇದು ಕಂಪ್ಲೀಟ್ಲಿ ರೆಗ್ಯುಲೇಟೆಡ್ ಅಲ್ವಾ, ಅದಕ್ಕೋಸ್ಕರ ಯಾವುದೇ ಥರ ರಿಸ್ಕ್ ಏನೂ ಇರಲ್ಲ. ಮತ್ತು ಇದ್ರ ಜೊತೆಗೆ ಈ GTT ಆರ್ಡರ್ಸಲ್ಲೂ ಇದೇ ಥರ ಸೆಲ್ ಮಾಡ್ಬೋದಲ್ವಾ ಅಂತ ಕೇಳಿದ್ದಾರೆ. ಹೌದು, DDPI ಆಪ್ಷನ್ನ ಎನೇಬಲ್ ಮಾಡಿಕೊಂಡ್ರೆ ಈ GTT ಆರ್ಡರ್ಸ್ಗೂ ಕೂಡ ಇದೇ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾನು ಹೇಳ್ತಿರೋ ಎಕ್ಸ್ಪ್ಲನೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಮತ್ತು ಇದೇ ಥರ ನಿಮಗೆ ಇನ್ನೂ ಏನಾದರೂ ಬೇರೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ನ್ಯೂಸಲ್ಲಿ ನೀವು ಕೇಳಿರೋ ಕ್ವಶನ್ಸ್ಗೆ ರಿಪ್ಲೈ ಕೊಡ್ತೀವಿ. ಅದಕ್ಕೋಸ್ಕರ ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.